ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ನೈಲಾನ್ ಸಾಬೂದಾನ. ಇದೊಂದು ಎನರ್ಜಿ ಬೂಸ್ಟಿಂಗ್ ಸ್ನ್ಯಾಕ್ಸ್ ಥರ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ನೀವು ಒಂದ್ಸಲ ಮಾಡಿ ಇಟ್ಟುವಪ್ಪ ಅಂತಂದರೆ ತಿಂಗಳಾನುಗಟ್ಟಲೆ ನಾವು ಸ್ಟೋರು ಮಾಡಬಹುದು. ನಾನಿಲ್ಲಿ ನೈಲಾನ್ ಸಾಬೂದಾನ ತೊಗೊಂಡಿದ್ದೀನಿ. ಇದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಮತ್ತು ಉಪವಾಸದ ಟೈಮ್ದಲ್ಲೂ ಇದನ್ನು ತಿಂತಾರೆ. ಫಸ್ಟಿಗೆ ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ದು 1 ನಿಮಿಷ ತನಕನೂ ನೀವು ಫ್ರೈ ಮಾಡಿದ್ರೆ ಸ್ವಲ್ಪ ಬಿಸಿ ಆಗುತ್ತೆ. ಆಮೇಲೆ ಈ ಸಾಬೂದಾನನ ಹಾಕ್ಕೊಳ್ಳಿ, ಅಥವಾ ಸಬ್ಬಕ್ಕಿ ಏನಂತೀರ ನೋಡಿ. ಲೋ ಫ್ಲೇಮಲ್ಲಿ ನೀವು ಸ್ಟಾರ್ಟಿಂಗು ಫ್ರೈ ಮಾಡಬೇಕಾಗತ್ತೆ. ಆಮೇಲೆ ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಹೈ ಫ್ಲೇಮ್ ಇಟ್ಟಿದ ತಕ್ಷಣ ಹೇಗೆ ಅದು ಉಬ್ಕೊಳ್ತಾ ಇದೆ. ನಾವು ಇಲ್ಲಿ ಉಪ್ಪಲ್ಲಿ ನಾವು ಫ್ರೈ ಮಾಡ್ತಾ ಇದ್ದೀವಿ, ತುಂಬ ಉಪ್ಪು ಹಿಡಿಯುತ್ತೆ ಅನ್ಕೋಬೇಡಿ. ಒಂದು ಸ್ವಲ್ಪನೂ ಉಪ್ಪು ಹಿಡಿಯಲ್ಲ ಇದು. ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕಿಂತ ಈ ರೀತಿ ನಾವು ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತರ್ತೀವಲ್ಲ, ಅದೆಲ್ಲ ಮರಳಲ್ಲಿ ಅಥವಾ ಬಟ್ಟಿಯಲ್ಲಿ ಅದನ್ನು ಮಾಡಿರ್ತಾರೆ. ಈ ರೀತಿ ಉಪ್ಪಲ್ಲಿ ಮಾಡೋದ್ರಿಂದ ನಮಗೆ ಎಣ್ಣೆದು ಅವಶ್ಯಕತೆ ಇರಲ್ಲ, ಮತ್ತು ಸ್ಟೋರ್ ಮಾಡಿದ್ರೂ ಏನೂ ಸ್ಮೆಲ್ಲು ಕೂಡ ಬರಲ್ಲ. ಈ ರೀತಿ ನಾವು 4 to 5 ಮಿನಿಟ್ಸ್ ತನಕ ನಾವು ಈ ರೀತಿ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಅದೆಲ್ಲ ಉಬ್ಕೊಂಡಿದೆ. ಇನ್ನೂ ಸ್ವಲ್ಪ ಫ್ರೈ ಆಗಿಲ್ಲ, ನಾನು ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ನೋಡಿ, ಬಲೂನ್ ಥರ ಹೇಗೆ ಉಬ್ಕೊಂಡಿದೆ. ಇವಾಗ ನಾನು ಇದನ್ನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡಿದ್ರೆ ಅದೆಲ್ಲ ಉಪ್ಪು ಹೋಗ್ಬಿಡತ್ತೆ. ಈ ಉಪ್ಪು ಬಿಸಾಕೋದು ಬೇಡ. ತಿರ್ಗಾ ನೀವು ಏನಾದರೂ ಫ್ರೈ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ನಾವು ಕೇಕು ಅಥವಾ ಬಿಸ್ಕೆಟ್ ಮಾಡ್ತಿರ್ತೀವಲ್ವ, ಆವಾಗ ಈ ಉಪ್ಪು ಕೂಡ ಯೂಸು ಮಾಡಬಹುದು. ಇಲ್ಲಾಂದರೆ ತೆಂಗಿನ ಮರ ಇತ್ತು ಅಂದರೆ ಅದಕ್ಕೆ ಕೂಡ ಹಾಕ್ಕೊಳ್ಳಿ, ಏನು ವೇಸ್ಟ್ ಆಗಲ್ಲ. ಇಲ್ಲಾಂದರೆ ನೆಲ ಒರೆಸ್ಬೇಕಾದ್ರೆ ಆ ಉಪ್ಪು ಕೂಡ ನಾವು ಹಾಕ್ಕೋಬಹುದು. ನಿಮಗೆ ತಿನ್ನಲಿಕ್ಕೆ ಇಷ್ಟ ಆಗಲಿಲ್ಲ ಆ ಉಪ್ಪು ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಸ್ನಾನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಾವು ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚುಟ್ಕಿ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಒಗ್ಗರಣೆ ಕೊಡಬೇಕು ಅಂತ. ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಶೇಂಗಾ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ. ಇದೆಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. ನೀವು ಉಪವಾಸದಲ್ಲಿ ಉಪ್ಪು ತಿನ್ನಲ್ಲ ಅಂತಂದರೆ ನೀವು ಪಿಂಕ್ ಸಾಲ್ಟ್ ಬರುತ್ತಲ್ಲ, ಸೇಂದ್ಯಾ ಲವಣ, ಅದರಲ್ಲಿ ಕೂಡ ನೀವು ಫ್ರೈ ಮಾಡ್ಕೋಬಹುದು. ನಾನಿಲ್ಲಿ ಸಾಲ್ಟ್ ಮತ್ತು ಸಕ್ಕರೆ ಹಾಕ್ತಾಯಿದ್ದೀನಿ. ಪೌಡರ್ ಮಾಡಿರುವಂಥ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಲೋ ಫ್ಲೇಮ್ ಇಟ್ಟಿದ್ದೀನಿ. ಇವಾಗ ಹೈ ಫ್ಲೇಮ್ ಇತ್ತು ಅಂದರೆ ಸಕ್ಕರೆ ಕರಗಿಬಿಟ್ಟು ಅದು ಕ್ಯಾರಮಲ್ ಆಗಿ ಗಟ್ಟಿಯಾಗತ್ತೆ, ಅದಕ್ಕೋಸ್ಕರ. ಆಮೇಲೆ ನಾವು ಹುರಿದಿದ್ವಲ್ಲ ಉಪ್ಪಲ್ಲಿ ಸಬ್ಬಕ್ಕಿ, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಲಿಸ್ಕೊಳ್ಳಿ. ಅದು ಉಪ್ಪು ಮತ್ತು ಸಕ್ಕರೆ ಹಚ್ಕೊಳ್ಳಿ, ಅದಕ್ಕೆಲ್ಲದಕ್ಕೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ನೀವು ಬೇಕಾದರೆ ನಿಂಬೆಹಣ್ಣು ಸತ್ವ ಇರುತ್ತಲ್ಲ, ನಿಂಬೆ ಉಪ್ಪು ಅಂತಾರಲ್ಲ, ಅದು ಸಿಟ್ರಿಕ್ ಆಸಿಡು, ಅದು ಕೂಡ ಸ್ವಲ್ಪ ಹಾಕೋಬಹುದು. ನೀವು ಲೋ ಫ್ಲೇಮಲ್ಲಿ ಇದನ್ನು ಈ ರೀತಿ ಮಾಡಬೇಕಾಗತ್ತೆ. ಯಾಕಂದರೆ ಅದು ಉಪ್ಪು ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಇಟ್ಟಿತ್ತು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ.
ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.